ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬೇಬಿ, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಾ ಇದೀಯಾ? ಎಲ್ಲಿಗೆ ಹೋಗ್ತಾ ಇದೀಯಾ? ಸುಡ್ಗಾಡ್ಗೆ. ನಿನಗೆ ಯಾಕೆ? ಬೇಬಿ, ಹೆದರ್ಸ್ಬೇಡ ನೀನು. ಏನಾಯ್ತು ಅಂತ ಹೇಳು. ನೋಡು, ನಿನ್ ಡ್ರಾಮಾ ನೋಡಿ ನೋಡಿ ಸಾಕಾಗಿದೆ. ಸಾರಿ, ನಿನ್ ಡ್ರಾಮಾಲಿ ಆಕ್ಟ್ ಮಾಡಿ ಸಾಕಾಗೋಗಿದೆ. ನೋಡು, ಈ ಹಾಳ್ ಕೊಂಪೆಲಿ ನನಗೆ ಬದುಕಕ್ಕಾಗಲ್ಲ. ಉಸಿರು ಕಟ್ಟಂಗ್ ಆಗ್ತಿದೆ. ನಾನಂತೂ ಹೋಗ್ತಾ ಇದ್ದೀನಿ. ಮೆತ್ತಗೆ ಮಾತಾಡು ಬೇಬಿ, ತಾತ ಕೇಳಿಸ್ಕೊಂಡ್ರೆ ಕಷ್ಟ. ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ. ನಿಮ್ ತಾತಂಗೆ ನಿಮ್ಮ ಅಪ್ಪಂಗೆ ಹೆದ್ರಿ ಹೆದ್ರಿ ನಿಮ್ಗಳು ಚಾಕ್ರಿ ಮಾಡಿ ಸಾಕಾಗೋಗಿದೆ. ಸಾಯಕ್ ಹೋಗ್ತಿದ್ದೀನಿ ಅಂತ ಮಾತೆಲ್ಲ ಆಡ್ಬೇಡ ಬೇಬಿ. ಮಗನೇ, ಓವರ್ ಆಕ್ಟಿಂಗ್ ಮಾಡ್ಬೇಡ. ಚುಚ್ಚಿ ಸಾಯಿಸ್ಬಿಡ್ತೀನಿ. ಬೇಬಿ, ಚಾಕು ತೆಗಿ, ಹೆದರಿಕೆ ಆಗ್ತಾ ಇದೆ. ಇನ್ನು ಎಷ್ಟು ದಿನ ಇದೇ ನರಕದಲ್ಲಿ ಇರಬೇಕು? ನನ್ನ ಕೈಲಿ ಆಗ್ತಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ನಾವು ತಾಳ್ಮೆ ಕಳ್ಕೋಬಾರ್ದು ಬೇಬಿ. ಈಗ ಅಪ್ಪನ ಮನಸ್ಸು ಬದಲಾಗಿರ್ಬೋದಲ್ವಾ? ಯಾರಿಗೆ ಗೊತ್ತು, ನಾವು ನಮ್ಮ ಗುರಿಗೆ ತುಂಬ ಹತ್ರದಲ್ಲಿರ್ಬೋದು. ರಿಪೀಟ್ ಟೆಲಿಕಾಸ್ಟ್ ಮಾಡಬೇಡ. ಹೊಸದೇನಾದ್ರೂ ಇದ್ರೆ ಹೇಳೋ. ನಿಜವಾಗ್ಲೂ ಬೇಬಿ, ಪಕ್ಕ ಇಷ್ಟರಲ್ಲೇ ನಾವಿಬ್ರು ಮ್ಯಾನ್ಷನ್ಗೆ ಹೋಗ್ತೀವಿ. ಪಕ್ಕನಾ? ನನ್ನ ನಾಣೆಗೂ. ಸರಿ, ಹಾಗಿದ್ರೆ ನಿನಗಿನ್ನು ಒಂದಿನ ಟೈಮ್ ಕೊಡ್ತೀನಿ. ನಾಳೆ ಬೆಳಗ್ಗೆ ಇಲ್ಲಿಂದ ಕರ್ಕೊಂಡು ಹೋದ್ರೆ ನಿನ್ನ ಜೊತೆ ಬರ್ತೀನಿ. ಇಲ್ಲ ಅಂದ್ರೆ ನಿನ್ ದಾರಿ ನಿನಗೆ, ನನ್ನ ದಾರಿ ನನಗೆ. ಇದು ಕಾಯೋದೇ ಆಗೋಯ್ತು. ಎಲ್ಲೋಗಿದೆ ರೀತು? ನಾನು ಬರ್ತೀನಿ ಅಂತ ಗೊತ್ತಿಲ್ವಾ? ಸ್ವಲ್ಪ ಆದರೂ ಟೈಮ್ ಸೆನ್ಸ್ ಇರಬೇಕು. ಕಾಯಿಸ್ಬಾರ್ದಂಗೆಲ್ಲ. ಇವತ್ತು ಟ್ಯೂಷನ್ ಬೇಡ. ಏಕೆ? ಬೇಡ ಅಂದರೆ ಬೇಡ ಅಷ್ಟೇ. ಇದನ್ನು ಮೊದಲೇ ಹೇಳಿದ್ರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಟೈಮ್ ಆದರೂ ಸೇವ್ ಆಗಿರೋದು ನಂದು. ಏನು ಮಾಡಲಿ, ಇಷ್ಟು ದೂರ ಬಂದಿದ್ದೀನಿ. ನಿನಗೆ ನಿಜವಾಗ್ಲೂ ಟ್ಯೂಷನ್ ಕೇಳೋ ಮೂಡಿಲ್ಲ ಅಂದರೆ ನಾನು ಹೊರಡ್ತೀನಿ. ಹೋಗ್ಬೇಡ ರಾಕಿ. ಏನು ಮಾಡ್ತಾ ಇದೆಯಾ ರೀತು? ಟ್ಯೂಷನ್ ಬೇಡ ಅಂದ ತಕ್ಷಣ ಹೊರಟೇ ಬಿಡ್ತೀಯಲ್ಲ ರಾಕಿ. ನಿನಗೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸೋದೇ ಇಲ್ವಾ? ರಿತು, ನಿನ್ನೆನ ನಾನು ಹಿಂಗೆ ಹೇಳಿದ್ದೀನಿ, ನಮ್ಮ ಮಧ್ಯೆ ಈ ಟಾಪಿಕ್ ಬೇಡ ಅಂತ. ಮೊದಲು ಬೇರೆಯವ್ರ ಭಾವನೆಗಳಿಗೆ, ಅಭಿಪ್ರಾಯಗಳಿಗೆ ಬೆಲೆ ಕೊಡೋದನ್ನು ಕಲಿ. ನೀನು ಅಷ್ಟೇ, ನನ್ನ ಭಾವನೆಗೆ ಬೆಲೆ ಕೊಡೋದನ್ನ ಕಲಿ. ಈಡಿಯಟ್ ಥರ ಆಡ್ಬೇಡ. ನಾನು ಹೊರಡ್ತೀನಿ. ರಾಕಿ ಪ್ಲೀಸ್, ಇವತ್ತು ಇಡೀ ದಿನ ನಿನ್ನ ಜೊತೆ ಇರಬೇಕು, ನಿನ್ನ ಜೊತೆ ಮಾತಾಡಬೇಕು ಅಂತ ಅನಿಸ್ತಿದೆ. ನನ್ನ ಜೊತೆ ಇರ್ತೀಯಾ? ನಿನಗೆ ಓಕೆ ಆದರೆ ಜೊತೆಲೇ ಕೂತ್ಕೊಂಡು ಮೂವಿ ನೋಡೋಣ, ಬೇಕಿದ್ರೆ ಥಿಯೇಟರ್ಗೂ ಹೋಗೋಣ. ಸ್ಟಾಪ್ ಇಟ್ರಿತು. ನನಗೆ ನಿನ್ನ ಜೊತೆ ಟ್ಯೂಷನ್ ಬಿಟ್ಟು ಬೇರೆ ಯಾವ ಥರದ ಕನೆಕ್ಷನು ಬೇಡ. ಪ್ಲೀಸ್ ರಾಕಿ. ನಿನಗಿನ್ನು ಯಾವ ಥರ ಹೇಳಿರಿತು? ನನಗೆ ಹಾಗೆಲ್ಲ ಟೈಮ್ ಪಾಸ್ ಮಾಡಿ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ರಾಕಿ, ಹುಡುಗರು ಒಂದು ಹುಡುಗಿನ ಪ್ರೀತಿಸ್ತಿದ್ದಾರೆ ಅಂತಂದರೆ ಅವ್ರಿಗೋಸ್ಕರ 7 ಸಮುದ್ರ ಬೇಕಾದರೂ ದಾಟಿ ಬರ್ತಾರಂತೆ. ಆದರೆ ನೀನು ನನ್ನ ಜೊತೆ ಒಂದೇ ಒಂದು ದಿನನೂ ಟೈಮ್ ಸ್ಪೆಂಡ್ ಮಾಡೋಕ್ಕೂ ರೆಡಿ ಇಲ್ಲ. ನಿನ್ನ ಮನಸ್ಸಲ್ಲಿ ನನಗೆ ಒಂಚೂರು ಜಾಗ ಇಲ್ವಾ? ನಾನು ಆರ್ಸೋದೆಲ್ಲ ಹೇಳಿಲ್ಲ ರೀತು. ನನಗೆ ನಿನ್ನ ಬಗ್ಗೆ ಗೌರವ ಇದೆ, ಸ್ನೇಹ ಇದೆ. ಆದರೆ ಅದನ್ನು ಮೀರಿ ನನ್ನಿಂದ ಏನೂ ಎಕ್ಸ್ಪೆಕ್ಟ್ ಮಾಡಬೇಡ. ನನಗೆ ಕಷ್ಟ ಆಗುತ್ತೆ. ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡಬೇಡ ರಾಕಿ. ನಿನ್ನ ಮನಸ್ಸಲ್ಲೂ ನನ್ನ ಬಗ್ಗೆ ಪ್ರೀತಿ ಇದೆ ಅಂತ ನನಗೆ
ನನ್ನ ಸ್ಥಾನ ಇರೋದು ಅದು ನಿನಗೆ ಮಾತ್ರ. ರಾಕಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ, ನಾನು ನಿನ್ನ ಹುಚ್ಚಿ ಥರ ಪ್ರೀತಿ ಮಾಡ್ತಾ ಇದ್ದೀನಿ. ನನಗಿನ್ನ ಜಾಸ್ತಿ ನಾನು ನಿನ್ನನ್ನೇ ಪ್ರೀತಿಸ್ತಾ ಇದ್ದೀನಿ. ಇನ್ಯಾವ ಥರ ನನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ. ನೋಡು ರಾಕಿ, ನಾನು ಮದುವೆ ಅಂತ ಆದರೆ ಅದು ನಿನ್ನನ್ನು ಮಾತ್ರ. ಮಾತಾಡು ರಾಕಿ, ಏನಾದರೂ ಹೇಳು. ಯಾಕೇನು ಮಾತಾಡ್ತಿಲ್ಲ? ಮಾತಾಡೋದನ್ನೆಲ್ಲ ನಾನು ಮಾತಾಡಾಗಿದೆ ರೀತು, ಇನ್ನೇನು ಉಳಿದಿಲ್ಲ. ಪ್ರೀತಿ ಅನ್ನೋದು ಅದಾಗದೆ ಹುಟ್ಟಬೇಕು. ಈ ಥರ ಫೋರ್ಸ್ ಮಾಡಿದ್ರೆ ಯಾರ ಮನಸ್ಸು ಚೇಂಜ್ ಆಗಲ್ಲ. ಹಾಗೆ ಲಾ ಬಮಿತ ಅಲ್ಲಿ ಬ್ರಿಡ್ಜ್ ಹತ್ರ ಹೋಗ್ಬೇಡ ಕಣ. ಏಯ್ ನಾನು ಅಲ್ಲೇ ಹೋಗ್ತೀನಿ ಕಣ. ಅಲ್ಲೋಡ ಅಲ್ಲಿ ಇಬ್ರು ಇದ್ದಾರೆ. ಮೊದಲು ಈ 4 ಜನ ಟಾರ್ಗೆಟ್ ಮಾಡು. ನೋಡು ನೋಡು ನೋಡು, ಜೀಪಲ್ಲಿ ಬಂದ ನೋಡು ನೋಡು. ನಾನು ಇವರು ನೋಡ್ಕೋತೀನಿ, ನೀನು ಅವರು ನೋಡ್ಕೊಳ್ಳೋ ಬಾಮಿ. ಹಾಂ ಅಲ್ಲ ಕಣ ಬಾಮಿ, ಬೆಳಿಗ್ಗೆಯಿಂದ ಐಡಿಯಾ ಕೊಡ್ತೀನಿ ಅಂತಾನೆ ಹೇಳ್ತಾ ಇದೆಯಾ, ಇನ್ನೂ ಏನು ಹೊಳ್ದಿಲ್ವಾ? ಅಯ್ಯ ಬಾಮಿದ, ನೀನು ಆಫೀಸಲ್ಲಿ ನನ್ನ ಪರ್ಸನಲ್ ಸೆಕ್ರೆಟರಿಯಾಗಿ ತೊಗೊಂಡಿದ್ಯೋ ಇಲ್ಲ ನಿನ್ನ ಲೈಫ್ಗೆ ಪರ್ಸನಲ್ ಸೆಕ್ರೆಟರಿಯಾಗಿ ತೊಗೊಂಡಿದ್ಯೋ? ಏನೋ ಕೆಲಸ ಹೇಳಕ್ಕೆ ಕರೆದೆ ಅಂದ್ಕೊಂಡ್ರೆ ಇದನ್ನ ಕೇಳೋದು. ನೀನು ನನ್ನ ಫ್ರೆಂಡು ಅನ್ನೋದು ಮರಿಬೇಡ ಕಣ. ನೀನು ಐಡಿಯಾ ಕೊಡಲೇಬೇಕು. ಅಷ್ಟಕ್ಕೂ ನನಗೆ ಎಲ್ಲಿ ಮಾಡೋಕ್ಕೇನೋ ಕೆಲಸ ಇಲ್ಲ, ನಿನ್ಗೇನು ಹೇಳಿ ನಾನು? ನೋಡಪ್ಪ, ನೀನು ಎಲ್ಲ ಹುಡುಗಿರ ಥರ ನಾಚ್ಕೊಂಡು ಡೌ ಮಾಡೋ ಹುಡುಗಿನ ಹೆಂಡತಿ ಮಾಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ 1000 ಐಡಿಯಾ ಕೊಡ್ತಾ ಇದ್ದೆ. ಆದರೆ ತಮ್ಮ ಹೆಂಡ್ರು ದುರ್ಗಿ ಅವತಾರ. ಒಂಚೂರು ಹೆಚ್ಚು ಕಮ್ಮಿ ಆದರೆ ಸಂಹಾರನೇ ಮಾಡ್ಬಿಡ್ತಾಳೆ. ನಮ್ಮ ಉಸಿರಲ್ಲಿ ನಾವಿರಬೇಕು. ಸುಮ್ಮನಿರ ಬಾಮಿ, ಅವಳು ಯಾರ ಮೇಲೂ ಸುಮ್ಮನೆ ದಬಾಳಿಕೆ ಮಾಡಲ್ಲ. ನೀನು ಅವಳು ತಂಟೆಗೆ ಹೋದ್ಯೋ ಅವಳು ಸುಮ್ಮನೆ ಬಿಡಲ್ಲ. ಓ, ಅಕ್ಕ ಬಣ್ಣ ಸಿಕ್ಕಾಪಟ್ಟೆ ಹೊಗಳ್ತಾ ಇದ್ದೀರಾ ಬಾಸೋ? ಇದ್ದಂಗೆ ಹೇಳ್ತಾ ಇದ್ದೀನಿ. ಅದು ನಿನಗೆ ಹೊಗಳಿಕೆ ಅನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಸತ್ಯ ನಾವು ನೋಡ್ದಂಗಲ್ಲ ಕಣೋ, ಅವಳೇ ಬೇರೆ, ಅವಳ ಪರ್ಸ್ನಾಲಿಟಿನೇ ಬೇರೆ. ಆಗಬಹುದು. ಏ ನೋಡು ನೋಡು ನೋಡು, ಬಂದ ನೋಡ್ದೆ ಉಡಿ ಉಡಿಯ ನೆನದವರ ಮನದಲ್ಲಿ. ನೋಡು, ಅವಳೇ ಫೋನ್ ಮಾಡಿದ್ಲು. ವಿಷಯ ಮಾಡು. ಹಲೋ ಸತ್ಯ. ಹಲೋ, ಏನ್ ಮಾಡ್ತಾ ಇದೀಯಾ? ಏನೋ ಕೆಲಸದಲ್ಲಿದ್ದೀನಿ. ಏನು ವಿಷಯ ಅಂತ ಹೇಳೋ. ಓಹೋ, ತುಂಬಾ ಬ್ಯುಸಿನಾ? ಬೆಳಗ್ಗೆ ಒಂದು ಮಾತು ಹೇಳ್ದಿರ ಹೋಗಿದ್ಯಾ? ಯಾಕೆ? ಪ್ಲೇನ್ ಕಿಸ್ ಕೊಡ್ತೀನಿ ಅಂತ ಟೆನ್ಷನ್ನಾ? ಅಥವಾ ರಾತ್ರಿ ಮಾತಾಡೋದಕ್ಕೇನಾದ್ರೂ ಬೇಜಾರಾ? ಛೆ, ಇಂಥದ್ದೆಲ್ಲ ನಮ್ಗೆ ಅಂಟೋದು ಇಲ್ಲ, ನಾಟೋದು ಇಲ್ಲ. ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ಅರ್ಜೆಂಟಾಗಿ ಬಂದ್ಬಿಟ್ಟೆ. ಊಟದ ಬಾಕ್ಸ್ ತಗೊಂಡು ಹೋಗಿಲ್ಲ? ಏನಷ್ಟು ಅರ್ಜೆಂಟು? ಒಂದಿನ ತಾನೇ, ಏನೂ ಆಗಲ್ಲ, ನಾನು ಇಲ್ಲೇ ಊಟ ಮಾಡ್ಕೋತೀನಿ. ಅಷ್ಟಕ್ಕೂ ನೀನು ಯಾಕೆ ಇಷ್ಟೊಂದು ಕೇರ್ ತೋರಿಸ್ತಾ ಇದೀಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂದ್ರೆ? ಬಾಸ್, ಇದಕ್ಕೊಂದು ಸೈಲ್ ಹಾಕ್ಲಾ? ಮನೆ ಊಟ ಆರೋಗ್ಯಕ್ಕೆ ಒಳ್ಳೇದು, ಅದಕ್ಕೆ. ಆಗಾಗ ಹೋಟೆಲ್ ಊಟ ಮಾಡ್ತಾ ಇದ್ರೆ ನಾಲ್ಗೆಗೂ ರಿಫ್ರೆಶ್ಮೆಂಟ್ ಇರುತ್ತೆ. ಸರ್ ಬ್ಯುಸಿ ಇದ್ದಾರೆ, ಆಮೇಲಿಂದ ಕಾಲ್ ಮಾಡಿ. ಅಷ್ಟೆಲ್ಲ ಅವಕಾಶ ನಿನಗಿಲ್ಲ. ಏನಂಗಂದ್ರೆ ಸುಮ್ಮನೆ ಲೂಸ್ ಟಾಕ್ಸ್ ಎಲ್ಲ ಮಾಡ್ತೀಯಪ್ಪ, ಅದನ್ನೆಲ್ಲ ಕೇಳಕ್ಕೆ ನನ್ನ ಟೈಮ್ ಇಲ್ಲ. ನನಗೆ ಆಮೇಲೆ ಮಾಡ್ತೀನಿ, ನಾನು ತುಂಬಾ ಬಿಸಿ. ಓಹೋ, ಅಷ್ಟೊಂದು ಬಿಸಿನಾ? ಅಂತ ಗನಂದಾರಿ ಕೆಲಸ ಏನ್ ಮಾಡ್ತಿದ್ದೀರೋ? ಆಫೀಸು ಅಂದಮೇಲೆ 1000 ಕೆಲಸ ಇರುತ್ತೆ. ಏನು ಆಫೀಸ್ಗೆ ಓತ್ಲ ಹೊಡೆಗೆ ಬಂದಿದ್ದೀನಿ ಅನ್ಕೊಂಡಿದ್ಯಾ? ಮತ್ತೆ ಮತ್ತೆ ನಾನು ನನ್ನ ಸೆಕ್ರೆಟರಿ ತುಂಬಾ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಮೀಟಿಂಗ್ ಫಿಕ್ಸ್ ಮಾಡಬೇಕು, ಡಿಸ್ಕಸ್ ಮಾಡ್ತಾ ಇದ್ವಿ. ಇಡೋ ಫೋನು, ನನಗೆ ಆಮೇಲೆ ಮಾಡ್ತೀನಿ. ಹಾಗಾದ್ರೆ ನನ್ನ ಹತ್ರ ಮಾತಾಡೋದಕ್ಕೆ ನಿಮ್ಗೆ ಟೈಮ್ ಇಲ್ವೋ? ಖಂಡಿತವಾಗ್ಲೂ ಇಲ್ಲ. ಓಹೋ, ಹಾಗಿದ್ರೆ
ಸ್ವಲ್ಪ ಡೋರ್ ಕಡೆ ನೋಡಿ ರಾಜ. ಇದೇನಾ ಬ್ಯುಸಿ ಬ್ಯುಸಿ ಅಂತ ಹೇಳ್ತಾ ಇದ್ದಿದ್ದು? ಸತ್ಯ, ನೀನೇನಿಲ್ಲಿ? ನಾನೇನಿಲ್ಲಿ ಅಂತ ಹೇಳ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಅದೇನೋ ಸೆಕ್ರೆಟ್ರಿ ಅವನ ಜೊತೆ ಮೀಟಿಂಗು ಅಂತೆಲ್ಲ ಹೇಳ್ತಿದ್ದಲ್ಲ, ಈ ಕಾಮಿಡಿ ಪೇಸೇನಾ ನಿನ್ನ ಸೆಕ್ರೆಟ್ರಿ? ಓತಿಕೆತ್ತಂತಂದು. ಅಲ್ಲ, ನಿಮ್ಮಿಬ್ರು ಜಗಳದಲ್ಲಿ ನನ್ನನ್ನು ಯಾಕೆ ಪ್ರಾಣಿ ಪಕ್ಷಿಗೆಲ್ಲ ಹೋಲಿಸ್ತಾ ಇದ್ದೀರಾ? ಹೋಗ್ಲಿ ಬಿಡು ಬಾಮೈದ. ನಿನ್ನ ಓತಿಕೇತ ಅಂತಾದ್ರು ಅನ್ಲಿ, ಚಿಂಪಾಂಜಿ ಅಂತಾದ್ರು ಅನ್ಲಿ, ನೀನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡ, ಬಿಟ್ಟಾಕೋ. ಆಹಾ, ಚಿಂಪಾಂಜಿಗಿಂತ ಅವ್ರ ತಮ್ಮ ಕೋತಿಗೆ ಸೂಟ್ ಆಗ್ತಾನೆ ಅಮುಲ್ ಬೇಬಿ. ಈಗ ನೋಡು, ನೀನ್ ಎಲ್ಲಿರ್ತೀಯೋ ಅಲ್ಲಿ ನೆಗೆದು ಬರ್ತಾನೆ. ಸುಮ್ಮನೆ ತಮಾಷೆಗೆ ಕಾಣೋ ಕಾಮಿಡಿ ಪೀಸು. ಹಂಗಂದ್ರೆ ಸರಿ. ತಗೋ, ಏನಿದು? ನೀನೇ ತೆಗೆದು ನೋಡು, ನಿಂಗೆ ಗೊತ್ತಾಗತ್ತೆ. ನನಗೆ ಗಿಫ್ಟ್ ಎಲ್ಲ ತೊಗೊಂಡು ಅಭ್ಯಾಸ ಇಲ್ಲ. ನಿನಗೆ ಟ್ಯೂಷನ್ ಕೊಡ್ತಿರೋದಕ್ಕೆ ನನಗೆ ದುಡ್ಡು ಕೊಡ್ತಾ ಇದ್ದಾರೆ, ಅಷ್ಟೇ ಸಾಕು. ಇದು ನೀನು ಟ್ಯೂಷನ್ ಹೇಳ್ಕೊಡ್ತಿದ್ಯಾ ಅಂತ ಫೀಸ್ ಅಲ್ಲ, ನನ್ನ ಪ್ರೀತಿ ಇದು. ಪ್ಲೀಸ್ ರೀತು. ರಾಖಿ, ಇದರಲ್ಲಿ ನನ್ನ ಮನಸ್ಸು ಹೃದಯ ಎರಡೂ ಇದೆ. ತಗೋ ತಗೋ ರಾಖಿ. ಐ ಲವ್ ಯು ರಾಖಿ. ನಿನ್ನನ್ನು ಬಿಟ್ಟು ನಾನು ಬದುಕಿರಲ್ಲ. ಇದನ್ನ ತರೋದಕ್ಕೆ ದುಡ್ಡೆಲ್ಲಿಂದ ಬಂತು? ನನ್ನ ಪ್ರೀತಿನ ದುಡ್ಡಿಂದ ಅಳಿಬೇಡ ರಾಖಿ. ಆದರೆ ಇದನ್ನು ತೊಗೊಳಕ್ಕೆ ದುಡ್ಡಂತೂ ಬೇಕೇ ಬೇಕು ತಾನೇ? ನೀನಂತೂ ದುಡಿತಾ ಅಲ್ಲ. ಅಪ್ಪ ಕೊಟ್ಟಿರೋ ಪಾಕೆಟ್ ಮನಿಯಿಂದ ತಂದೆ. ಯಾಕೆ ನಗ್ತಿದ್ಯಾ ನೀನು? ನಾನು ಕೊಟ್ಟಿರೋ ಗಿಫ್ಟಿಗೆ, ನನ್ನ ಪ್ರೀತಿಗೆ ಅವಮಾನ ಮಾಡ್ತಿದ್ಯಾ ನೀನು? ನೋಡಿದ್ಯಾ, ನನ್ನ ಈ ಸಣ್ಣ ನಗು ನಿನಗೆ ಎಷ್ಟು ಕೋಪ ಬರಿಸ್ತಾ ಇದೆ. ಸ್ವಂತವಾಗಿ ಯೋಚಿಸೋ ಶಕ್ತಿ ಬರೋವರೆಗೂ, ತನ್ನ ಕಾಲ ಮೇಲೆ ತಾನು ನಿಲ್ಲೋವರೆಗೂ ಪ್ರೀತಿ ಗೀತೆ ಅಂತೆಲ್ಲ ಮಾಡಬಾರ್ದು. ಈಗ ನೀನೇ ನೋಡು, ಇದನ್ನು ನನಗೆ ಅಂತ ತಂದಿದ್ಯಾ, ಆದರೆ ಇದು ನಿಂದಲ್ಲ. ನಿಂದಲ್ದೇ ಇರೋದನ್ನ ಸರಿ ಹೋಗಲ್ಲ. ನೀನು ಬೆಳೆದಿರೋ ಮೆಂಟಾಲಿಟಿಗೆ ನನ್ನಿಂದ ನಿನ್ನನ್ನು ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ ರೀತು. ಬಹುಶಃ ನೀನು ದುಡ್ಡು ಸಂಪಾದನೆ ಮಾಡಿ ಗೊತ್ತಿದ್ದಿದ್ರೆ ಇವತ್ತು ಈ ಥರ ಮಾತಾಡ್ತಾ ಇರಲಿಲ್ಲ. ನಾನೆಲ್ಲ ಕಲ್ತ್ಕೋತೀನಿ ರಾಖಿ. ನಿನ್ನನ್ನು ಅರ್ಥ ಮಾಡಿಕೊಂಡು ನಾನು ಜೀವನ ಮಾಡ್ತೀನಿ.
ಅದೆಲ್ಲ ಕಥೆ ಕಾದಂಬರಿ ಸಿನಿಮಾಗಳಲ್ಲಿ ಮಾತ್ರ ಚಂದ ರೀತು. ಶ್ರೀಮಂತ ಹುಡುಗಿ ಬಡ ಹುಡುಗ ಅವರಿಬ್ರದ್ದು ಅಮೋಘವಾದ ಲವ್ ಸ್ಟೋರಿ. ರಿಯಲ್ ಲೈಫ್ಗೆ ಅದೆಲ್ಲ ಸೂಟ್ ಆಗಲ್ಲ ರೀತು. ದಯವಿಟ್ಟು ಅರ್ಥ ಮಾಡ್ಕೊ. ಒಂದು ವೇಳೆ ನಮ್ಮಿಬ್ರಿಗೂ ಅಪ್ಪಿ ತಪ್ಪಿ ಮದುವೆ ಆಗಿ ನಿನ್ನ ಇಷ್ಟ ಬಂದಾಗ ನಾನು ನೋಡ್ಕೊಳಕ್ಕಾಗಿಲ್ಲ ಅಂತ ತಿಳ್ಕೊ. ಆಗ ನಿನಗೆ ನಾನೇ ಹಿಂಸೆ ಅನ್ಸಕ್ಕೆ ಶುರುವಾಗ್ತೀನಿ. ಅಲ್ಲಿ ತನಕ ಹೋಗಿ ಸಂಬಂಧ ಅಳ್ಸೋಗೋದ್ಕಿಂತ ಇದಿಲ್ಲಿಗೆ ಮುಗಿದ್ಬಿಡ್ಲಿ. ತಗೋ. ತಗೋ ರೀತು. ಇದರಲ್ಲಿ ನಿನ್ನ ಮನಸ್ಸು ಹೃದಯ ಇದೆ ಅಂದ್ಯಲ್ಲ, ಅದೆರಡು ನೀನೇ ಇಟ್ಕೊ, ನನಗೆ ಬೇಡ. ಥ್ಯಾಂಕ್ಸ್. ರಾಕಿ ನಿಂತ್ಕೋ. ಇದನ್ನ ನೀನು ತಗೊಂಡು ಹೋಗ್ಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಅಲ್ಲ, ನಿಮ್ಮಿಬ್ಬರದ್ದು ಏನು ಕತೆ? ಕೆಲಸ ಮಾಡ್ತೀನಂತ ಬಂದು ಇಲ್ಲಿ ಆಟ ಆಡ್ಕೊಂಡು ಕೂತಿದ್ದೀರಲ್ಲ, ನಾಚಿಕೆ ಆಗಲ್ವಾ? ಮಾಡಕ್ಕೇನು ಕೆಲಸ ಇಲ್ಲ. ಓ, ನೊಣ ಆದ್ರೂ ಹೊಡಿಬೇಕಿತ್ತು. ಸತ್ಯ, ಅಕಬಾಣ್ ನಿಜವಲ್ಲೂ ಮಾಡೋಕ್ಕೆ ಏನೂ ಕೆಲಸ ಇಲ್ಲ. ಸೂಟ್ ಹಾಕೊಂಡು ಶೋಕಿ ಮಾಡ್ತಾ ಇದ್ದೀನಿ ಅಷ್ಟೇ. ಹ್ಞೂ ಸತ್ಯ, ಎಲ್ಲ ಕೆಲಸನೂ ಅದ್ರ ಪಾಡ್ಗದ್ ನಡೀತಾ ಇದೆ. ಏನ್ ಮಾಡೋದು, ಬೋರ್ ಹೊಡಿತಾ ಇದೆ. ಮತ್ತೆ ತುಂಬಾ ಬ್ಯುಸಿ ಇದ್ದೀನಿ ಅಂತ ಬುರ್ಡೆ ಬಿಟ್ಟೆ. ಇಲ್ಲಾಂದ್ರೆ ನೀನ್ ರೇಗಿಸ್ತಿಯಲ್ಲ, ಅದಕ್ಕೆ ಸ್ವಲ್ಪ ಬಿಲ್ಡಪ್ ಇರ್ಲಿ ಅಂತ ಹಾಗಂದೆ. ಆಹಾಹಾಹಾ, ಮಹಾರಾಯ, ಕೆಲಸ ಇಲ್ಲ ಅಂತ ಹೀಗೆ ಕೂತ್ಕೊಂಡು ಓತ್ಲ ಹೊಡಿತಾ ಇದ್ರೆ ಕೆಲಸ ಏನು ಅನ್ನೋದೇ ಗೊತ್ತಾಗಲ್ಲ. ಸ್ವಲ್ಪ ಫೀಲ್ಡಿಗೆ ಇಳಿದು ನೋಡ್ಬೇಕು. ಅಂದ್ರೆ ಅಂದ್ರೆ ಈ ಕೋತಿ ಜೊತೆ ಸೇರ್ಕೊಂಡು ಗೇಮ್ ಆಡೋದು ಬಿಟ್ಟು ಕೆಲಸ ಹುಡ್ಕೋ ಅಂತ. ಕೆಲಸ ತಾನಾಗ್ತಾನೆ ನಿನ್ ಕಾಲ್ ಬುಡಕ್ ಬಂದ್ ಬೀಳಲ್ಲ ಅಮೂಲ್ ಬೇಬಿ. ನೀನೇ ಜವಾಬ್ದಾರಿ ತಗೊಂಡು ಹುಡ್ಕಿದ್ರೆ ಕೆಲಸ ನಿನ್ ಹತ್ರ ಬರುತ್ತೆ. ನೀನೀಗ ಈ ಕಂಪ್ನಿ ಬಾಸ್ ಕಣಯ್ಯ, ಚಾರ್ಜ್ ತಗೋಬೇಕು. ಈಗ ಯಾಕೋ ನೀವೇ ನನ್ನ ಬಾಮ ಇದ್ದಂಗೆ ಚಾರ್ಜ್ ತಗೊಳ್ಳೋ ಥರ ಕಾಣಿಸ್ತಾ ಇದೆ. ನಾನು ಎಷ್ಟು ಯೋಚಿಸಿದ್ರು ಏನು ಹೊಳಿತಾ ಇಲ್ಲ ಸತ್ಯ. ಸರಿ, ಫಸ್ಟ್ ಡೇನೆ ನೀನ್ ಊಟ ಸರಿ ಇಲ್ಲ ಅಂತ ಹೇಳ್ದೆ, ಕರೆಕ್ಟಾ? ಹೌದು. ಹಾಗಿದ್ರೆ ಕ್ಯಾಂಟೀನಿಗೆ ಹೋಗಿ ಅಲ್ಲಿ ಏನ್ ನಡೀತಿದೆ ಅಂತ ನೋಡು. ಕೆಲಸ ಮಾಡೋರಿಗೆ ಊಟ ತುಂಬಾ ಮುಖ್ಯ ಆಗುತ್ತೆ. ದಿನದ 3/4 ಭಾಗ ಇಲ್ಲೇ ಕಳೆಯೋ ನಮ್ಮ ಕಂಪ್ನಿ ಉದ್ಯೋಗಿಗಳಿಗೆ ಒಳ್ಳೆ ಊಟ ಕೊಡಿಸೋ ಜವಾಬ್ದಾರಿ ತಗೋ. ಅಲ್ಲಿ ಹೋಗಿ ಮಾತಾಡು. ಸಮಸ್ಯೆ ಏನಾದ್ರೂ ಇದ್ರೆ ಹೇಗ್ ಪರಿಹಾರ ಮಾಡ್ಬೋದು ಅಂತ ಪ್ಲಾನ್ ರೆಡಿ ಮಾಡು. ಇಲ್ಲ, ಈಗಿರೋ ಸರಿನೇ ಹೋಗ್ತಿಲ್ಲ ಅಂದ್ರೆ ಚೇಂಜ್ ಮಾಡು. ಇದೆಲ್ಲ ಮಾಡ್ಬೋದಲ್ವಾ ಅಮೂಲ್ ಬೇಬಿ? ಇದು ಕೆಲ್ಸನೇ ಅಲ್ವಾ? ಕರೆಕ್ಟ್ ಅಲ್ವಾ ಸತ್ಯ? ಇಷ್ಟೊಂದು ಆಪ್ಷನ್ ಇದೆ. ಇದೆಲ್ಲ ನನ್ಗೆ ಹೊಳಿಲೇ ಇಲ್ಲ. ಗುಡ್ ಐಡಿಯಾ. ನಾವು ಕೊಡೋದೆಲ್ಲ ಗುಡ್ ಐಡಿಯಾನೇ. ಅದಕ್ಕೆ ನನ್ನನ್ನು ಫಾಲೋ ಮಾಡು ಅಂತ ಹೇಳಿದ್ದು. ನಿನಗೆಲ್ಲ ಅರ್ಥ ಆಗುತ್ತಿದ್ದಲ್ಲ. ಫಾಲೋ ಮಾಡಬೇಕಾ? ಎಲ್ಲಿ? ಸೋಷಿಯಲ್ ಮೀಡಿಯಲ್ಲ? ನೀನ್ ಸೋಷಿಯಲ್ ಮೀಡಿಯಲ್ಲೆಲ್ಲ ಇದೆಯಾ? ಅಯ್ಯೋ ಉದಾರ. ಅಲ್ಲ, ಈ ಹುಡುಗ ಒಂದು ಸ್ವಲ್ಪನಾದ್ರೂ ಮುಂದುವರಿತಾನೆ ಅಂದರೆ ಏನೂ ಆಯ್ತಾ ಇಲ್ಲ. ಈ ಮಕ್ಕಳಿಗೆಲ್ಲ ಯಾಕಾದ್ರೂ ಮದುವೆ ಮಾಡ್ತಾರೋ, ಎಲ್ಲ ಮಕ್ಕಳಾಟ ಆಗೋಗ್ಬಿಟ್ಟಿದೆ. ಏನೋ ಗುಣಗ್ತಾ ಇದೆಯಾ? ಏನಿಲ್ಲ ಕಬಣ್, ಬಾಮ ಇದನ್ ಬದಲು ನೀವೇ ಆಫೀಸಿಗೆ ಎಂಟ್ರಿ ಕೊಡಬೇಕಿತ್ತು ಅಂತ ಅನ್ಕೋತಾ ಇದ್ದೆ. ನೀವು ಗಂಡ ಹೆಂಡತಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಈ ಆಟಕ್ಕೆ ನಾನಿಲ್ಲ. ಬಾಯ್ ಕಣಪ್ಪ ಮಿದ, ಒಂಚೂರು ದೊಡ್ಡವನಾಗಲು ದಡ್ಡ. ಈಗ ಹೇಳು,
ಇಲ್ಲಿ ಮಾಡೋದಕ್ಕೆ ಕೆಲಸ ಇದೆಯೋ ಇಲ್ವೋ? ಇದೇ ಸತ್ಯ, ಇದ್ರ ಬಗ್ಗೆ ನಾಳೆನೇ ಆ್ಯಕ್ಷನ್ ತಗೋತೀನಿ. ಇವಾಗ ನೀನು ಊಟ ಊಟ ಅಂತ ಹೇಳಿ ಹೊಟ್ಟೆ ಹಸುವಾಗಂಗೆ ಮಾಡಿಬಿಟ್ಟೆ. ಊಟನೂ ತಂದಿದ್ದೀನಿ.